ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಉಲ್ಲಾಸ್ ವೈಬ್ಸ್ ಯೂಟ್ಯೂಬ್ ಚಾನಲ್ UV ವೈಬ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ನಮ್ಮ ಡ್ಯಾಡಿ ಫ್ರೆಂಡ್ನ ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅವ್ರದ್ದು ಹೌಸ್ ವಾರ್ಮಿಂಗ್ ಫಂಕ್ಷನ್ ಇರುತ್ತೆ. ಸೊ ಆಲ್ರೆಡಿ ಅವ್ರು ಟೆನ್ಷನಲ್ಲಿ ಇರ್ತಾರೆ. ನಾವು ಒಂದು ಸ್ವಲ್ಪ ಟೆನ್ಷನ್ ಕೊಡೋಣ ಬನ್ನಿ. ಹಲೋ ಸರ್, ಹರೀಶ್ ಅವರಾ? ಹೌದು ಸರ್, ನಾವು ಆರ್ಕೆಲ್ರಿಂದ ಮಾತಾಡ್ತಿರೋದು. ಓಕೆ ಸರ್, ಫೋಟೋ ಕೊಟ್ಟಿದ್ರಲ್ಲ, ರಾಮ ಫೋಟೋ. ಹೌದು ಹೌದು ಮೇಡಮ್. ಸರ್, ಇದು ಯಾವಾಗ ಬೇಕಿತ್ತು ನಿಮಗೆ? ಇವತ್ತು ಬೇಕಾಯ್ತು ಮೇಡಮ್. ಇವತ್ತೇ ಬೇಕಿತ್ತಾ ಸರ್? ಹೌದು, ರೆಡಿ ಆಗಿ ಅಂತ ಹೇಳಿದ್ರಲ್ಲ. ಸರ್, ರೆಡಿ ಆಗಿ ನಾಳೆ ಗುರುಪ್ರವೇಶ. ಅದೇ ಸರ್, ರೆಡಿ ಆಗಿದೆ, ಎಲ್ಲ ಫೈನಲ್ ಆಗಿತ್ತು. ನಾವು ಇವತ್ತು ಕೊಡೋಣ ಅಂತಲೇ ಅಂದ್ಕೊಂಡ್ವಿ. ಹಾಂ, ಬಟ್ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಸರ್. ಅದು ಏನಾಗಿದೆ ಮೇಡಮ್? ಆಂಟಿಕ್ ಫಿನಿಶ್ ಅಂತ ಹೇಳಿದ್ರಿ ಹಾಂ ಸರ್. ಅದು ನಮ್ಮ ಹುಡುಗರು ಫುಲ್ಲು ಗ್ಲಾಸಿ ಮಾಡಿ ಕಲರ್ ಎಲ್ಲ ಸ್ವಲ್ಪ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಇಲ್ಲ ಮೇಡಮ್, ಫೋಟೋ ಆಲ್ರೆಡಿ ರೆಡಿ ಇತ್ತದು. ಹಾಂ ಸರ್, ರೆಡಿ ಇತ್ತು. ಹಾಂ, ಬಟ್ ಆದರೆ ಅದು ಆಮೇಲೆ ಮತ್ತೆ ತೊಗೊಂಡು ಮತ್ತೆ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು ಸರ್. ಅದು ಮೇಡಮ್ ಈಗ ಹೇಳಿದೆ ಮೇಡಮ್. ನೀವು ಮತ್ತೆ ಅವ್ರು ಕಾಲ್ ಮಾಡಿಲ್ಲ ರೆಡಿ ಇದೆ ಅಂತ ಹೇಳ್ತಾ ಇದ್ರೆ ಅವರು. ಹಾಂ ಸರ್, ರೆಡಿ ಇತ್ತು. ಕಾಲ್ ಮಾಡಿದ್ದು ಬೆಳಿಗ್ಗೆನೂ ಎಲ್ಲ ರೆಡಿ ಇದ್ದು ಕೊಡೋಣ ಅಂತಲೇ ಅಂದ್ಕೊಂಡಿದ್ದು. ಬಟ್ ಲಾಸ್ಟ್ ಮಿನಿಟಲ್ಲಿ ಪ್ರಾಬ್ಲಮ್ ಆಗೋಯ್ತು ಸರ್. ಅದು ನಿಮಗೆ ರೆಡಿ ಆಗಿದ್ದನ್ನ ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಮೇಡಮ್ ಹಂಗೆ ಹೆಂಗಾಗುತ್ತೆ? ನಾವು ಪೇಮೆಂಟ್ ಮಾಡಿ ಅಡ್ವಾನ್ಸ್ ಮಾಡ್ಬಾರ್ದು. ನೀವು ಈ ಥರ ಎಲ್ಲ ಹೇಳ್ಬಾರ್ದು ಆಕ್ಚುಲಿ. ಅವ್ರು ಇಲ್ಲ, 10 ನಿಮಿಷ ಕಾಲ್ ಮಾಡಿದ್ರೆ ನೀವು ಸುಮ್ಮನೆ ಏನೋ ಹೇಳ್ತಾ ಇದ್ದೀರಾ ಆಕ್ಚುಲಿ. ಇಲ್ಲ ಸರ್, ಇಲ್ಲ. ನೀವು ರೀಸನ್ ಹೇಳ್ರು, ಫಸ್ಟ್ ಹೇಳ್ರು, ಅವ್ರು ಏನೋ ಪೇಂಟ್ ಮಾಡೋದು ಚೇಂಜಸ್ ಮಾಡಿದ್ರೆ ಈಗ ನೋಡ್ರಿ ಬೇರೆ ಕೊಟ್ಟಿದ್ರೆ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಸರ್, ಹೇಳಿದ್ರೆ ನೀವು ಸಡನ್ನಾಗಿ ಹೇಳಿದ್ರೆ ನಮಗೂ ಗೊತ್ತಾಗುತ್ತೆ. ನಾಳೆ ಗೃಹ ಪ್ರವೇಶ ಅಂದರೆ ನಿಮಗೂ ಟೆನ್ಷನ್ ಆಗುತ್ತೆ. ಕ್ಲೀನಾಗಿ ಚೆಕ್ ಮಾಡ್ಕೊಂಡು ಅಲ್ಲಿಗೆ ಬಂದು ಅದನ್ನ ಪೇ ಮಾಡ್ಕೊಟ್ಟಿದ್ದಕ್ಕೆ ಬಂದಿರೋದು ನಾವು. ಅಡ್ವಾನ್ಸ್ ಮಾಡೋದು ಕೊಟ್ಟು ಬಂದಿದ್ದೀವಿ ನಾವು. ಹೌದು ಸರ್, ಗೊತ್ತು, ಎಲ್ಲ ಆಗಿತ್ತು, ರೆಡಿ ಇತ್ತು ಸರಿ ಕೊಡೋದಕ್ಕೆ. ಬಟ್ ಬೇರೆಯವ್ರಿಗೆ ಕೊಟ್ಬಿಟ್ರೆ ಅವರು ನಿಮ್ಗೆ ಸಡನ್ನಾಗಿ ಹೇಳೋರು, ನೀವು ಟೆನ್ಷನ್ ಆಗಬಾರ್ದು ಅಂತ ಆ ಥರ ಹೇಳಿದ್ವಿ. ಒಂದು ಮಾತು ಹೇಳ್ತಡ್ರಿ, ನಾವು ಫೋಟೋ ನೋಡ್ಕೊಂಡು ಫಿಸಿಕಲಿ ಬಂದ್ಮೇಲೆ ಬೇರೆಯವ್ರಿಗೆ ಹೆಂಗ್ ಕೊಟ್ರ ನೀವು? ಅಲ್ಲ ಸರ್, ನಾವಿರ್ಲಿಲ್ಲ, ನಮ್ಮ ಹುಡುಗರು ಅಂತಲ್ಲ ಮೇಡಮ್. ಇದು ಹೆಂಗೆ ಅಂದ್ರೆ ಬೇರೆಯವ್ರಿಗೆ ಹೆಂಗ್ ಕೊಟ್ರ ನೀವು ಅಂತ ನಾನು ಅಷ್ಟೇ ಕ್ವಶನ್. ಅಲ್ಲ, ಗೊತ್ತು ಸರ್, ಅದು ನಮ್ಮ ಹುಡುಗರಿಗೆ ಕನ್ಫ್ಯೂಸ್ ಆಗಿದೆ. ಬೇರೆಯವರು ಅದೇ ಥರ ಇನ್ನೊಂದು ಆರ್ಡರ್ ಕೊಟ್ಟಿದ್ರು. ಸೊ ಅದು ನಿಮ್ದನ್ನ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಇವಾಗ ನಾಳೆ ನಾವು ತಡೀರಿ, ಒಂದು ವಾರ ಅದೇ ಮಾಡ್ಕೊಡಿ ಅಂತ ಹೇಳ್ಬೋದು. ನಾಳೆ ನಮ್ದು ಇವತ್ತು ಸಂಜೆಯಿಂದ ಗುರುಪ್ರವೇಶ. ಸೋಮವಾರ ಕೊಟ್ಟರೆ ಆಗಲ್ವಾ ಸರ್? ಮೇಡಮ್ ಯಾಕೆ ಗುರುಪ್ರವೇಶ ಆದ್ಮೇಲೆ ಅದನ್ನ ಪೂಜೆ ಮಾಡ್ತಾರೆ ಮೇಡಮ್? ನೀವು ಹೇಳಿ. ಅಲ್ಲ, ಹೌದಲ್ಲ, ರೈಲ್ ಹೋದ್ಮೇಲೆ ಟಿಕೆಟ್ ತಗೊಳ್ಳಿ ನಂಗೆ ಆಯ್ತು. ನಿಮ್ಗೆ ನೀವು ಹೇಳ್ತಿರೋದು ನೋಡ್ರಿ. ರೈಲ್ ಹೋದ್ರೆ ಇನ್ನೊಂದು ರೈಲ್ ಬರುತ್ತಲ್ಲ ಸರ್, ಬಂದೇ ಬರುತ್ತೆ ತಾನೆ. ಮೇಡಮ್ ನಾವು ಗುರುಪ್ರವೇಶ ಎಷ್ಟು ಮಾಡೋಕ್ಕಾಗುತ್ತೆ ಮೇಡಮ್? ಹೆಂಗೆ ಹೇಳ್ತಾ ಇದ್ದೀರಾ ನೀವು? ನೀವು ಗೃಹ ಪ್ರವೇಶ ಮಾಡಿ ಸರ್. ನೀವು ಗಂಡ ಹೆಂಡತಿ ಎಲ್ಲ ಹೋದ್ರೆ ಸಾಕಲ್ಲ ಒಳಕ್ಕೆ. ಮೇಡಮ್ ನೀವೇನಂತ ಮಾತಾಡ್ತಿದ್ರಿ ಮೇಡಮ್? ಒಂದು ಆರ್ಡರ್ ಕೊಟ್ಮೇಲೆ ಒಬ್ಬ ಕಸ್ಟಮರ್ಗೆ ನೀವು ಯಾರೋ ಬೇಜಾರು ನಿಮ್ಗೆ ತೋರಿಸ್ಬಿಟ್ಟು ಹೆಂಗ್ ಮಾತಾಡ್ತಿದ್ದೀರಾ ನೀವು? ಅಲ್ಲ ಸರ್, ಇದೆ ನಮ್ಮ ಕಡೆಯಿಂದ ತಪ್ಪಾಗಿದೆ, ಒಪ್ಕೊಂತೀವಿ. ಅಲ್ಲ, ಸೋಮವಾರ ತಗೊಂಡೋಗಿ ಸರ್ ಫೋಟೋ. ಮತ್ತೆ ರೆಡಿ ಆಗ್ರಿ ಇಬ್ರು. ಏನಿಲ್ಲ, ಮತ್ತೆ ರೆಡಿಯಾಗಿ ಕೊಟ್ಟಿದ್ರಲ್ಲ ಅವೇನು ವಾಪಸ್ ತರ್ಸ್ಕೊಳ್ಳಿ, ಆಯ್ತಾ? ಅಲ್ಲ ಸರ್, ಅವರು ತಗೊಂಡು ಹೋಗ್ಬಿಟ್ಟಿದ್ದಾರೆ. ಮೇಡಮ್ ನಮ್ಗೆ ರೀಸನ್ ಬೇಡ ಮೇಡಮ್. ನಾಳೆ ಇವತ್ತು ನಾವು ಬಂದು ಫಿಸಿಕಲ್ ನೋಡ್ಕೊಂಡು ಹೋಗಿ ಕೊಟ್ಟಿದ್ದೀವಿ. ನಾಳೆ ಹೌದು ಸರ್, ಎಲ್ಲ ರೆಡಿ ಇತ್ತು. ಬಟ್ ಈ ಥರ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಲಾಸ್ಟ್ ಮಿನಿಟಲ್ಲಿ. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಫೋಟೋ ಬೇಕು ಮೇಡಮ್, ಅದೇನು ಮಾಡ್ತಾರೆ? ಖಂಡಿತ ಕೊಡ್ತೀವಿ ಸರ್. ಫೋಟೋ ಕೊಡಲ್ಲ ಅಂತ ನಾವು ಹೇಳ್ತಿಲ್ಲ. ನಾವೇ ತಂದು ಕೊಡ್ತೀವಿ ಮನೆಗೆ, ಏನು ಹೆದರ್ಕೊಂಬೇಡಿ. ಮಂಡೇ ತಲುಪಿಸ್ಬಿಡ್ತೀವಿ. ಸಂಜೆ ಹೆಂಗ್ ಸರ್ ಆಗುತ್ತೆ? ಅಲ್ಲ ಸರ್, ನಾವು ಇರ್ಲಿಲ್ಲ, ನಮ್ಮ ಹುಡುಗರು ಕೊಟ್ಬಿಟ್ಟಿದ್ದಾರೆ. ಇಲ್ಲ ಸರ್, ಬೇರೆ ಥರ ಎಲ್ಲ ಮಾತಾಡಬಾರ್ದು ಸರ್. ಹಾಂ ಸರ್, ನಮ್ಮದು ಮಿಸ್ಟೇಕೇನೆ ಸರ್, ನಮ್ಮದು ಮಿಸ್ಟೇಕೆ. ನಾವು ಹೇಳ್ತಾ ಇದ್ದೀವಿ, ನಮ್ಮದೇ ಮಿಸ್ಟೇಕು. ಯಾರು ಸರ್? ರಾಜೀವ್ ಅಂತ ಬೆಳಿಗ್ಗೆ ಓಪನ್ ಆಗಿಲ್ಲ ಅಂತ ಹೇಳಿದ್ರು. ಹೌದಾ? ಫಸ್ಟ್ ಆಫ್ ಆಲ್ ನಾನು ನಿಮ್ಮ ಹತ್ರ ಮಾತಾಡೋ ತಪ್ಪು. ನಾವು ಯಾರಿಗೆ ದುಡ್ಡು ಕೊಟ್ಟರೆ ಅದು ಮಾತಾಡ್ತಿದ್ವಿ. ಅಲ್ಲ ಸರ್, ಅವರು ಇದ್ದಾರೆ ಇಲ್ಲೇನೆ. ಫಸ್ಟು ಎಲ್ಲ ಸರಿ. ನೀವು ಫಸ್ಟ್ ಆಫ್ ಆಲ್ ನಾನು ನಿಮ್ಮ ಹತ್ರ ಮಾತಾಡಿಲ್ಲ ಸರ್. ಒಂದು ನಿಮಿಷ ನಮಗೆ ಹೇಳ್ಬೇಕಾಗಿಲ್ಲ. ನೀವು ನಾವು ಹತ್ರ ಮಾತಾಡ್ತೀವಿ ಸರಿ ಸರ್. ಒಂದು ನಿಮಿಷ ಕೇಳ್ಕೊಳ್ಳಿ. ಅವರು ಇಲ್ಲೇ ಇದ್ದಾರೆ. ಬಟ್ ಏನಂದ್ರೆ ಅವ್ರಿಗೆ ಫೇಸ್ ಮಾಡೋಕ್ಕಾಗ್ದೇನೆ ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಈ ಥರ ಲಾಸ್ಟ್ ಮಿನಿಟಲ್ಲಿ ಆಯ್ತಲ್ಲ ಅಂತ. ಮೇಡಮ್ ನೋಡಿ, ನೀವು ಹೆಂಗೆ ಅಲ್ಲ ಸರ್, ಇನ್ನೊಂದ್ಸಲ ಗೃಹ ಪ್ರವೇಶ ಮಾಡಿ ಅಂತ ನಾವು ಹೇಳಕ್ಕಾಗುತ್ತಾ? ಅಷ್ಟೊಂದು ಖರ್ಚು ಮಾಡಿ ಪಾಪ, ಇವಾಗೆಲ್ಲ ಅಷ್ಟು ಖರ್ಚು ಮಾಡಿದ್ದೀರಾ. ನಾನು ಇದು ಫೋಟೋದ ಏನು ಪ್ರಾಬ್ಲಮ್ ಆಗಿತ್ತು ಅಂದ್ರೆ, ನಾನು ಹೋಲ್ಡ್ ಮಾಡಿದೆ ಗುರುಪ್ರವೇಶ ಆದ್ಮೇಲೆ ತರೋಣ ಅಂತ. ನಮ್ಮ ವೈಫ್ ದೊಡ್ಡ ಜಗಳ ಮಾಡಿ ನಮ್ಗೆ ಬೇಕೇ ಬೇಕು ಗುರುಪ್ರವೇಶ ಅಂತ ಹೇಳ್ಬಿಟ್ಟು ನಾನು ಸಂಜೆ 9 ಗಂಟೆಗೆ ರಿಕ್ವೆಸ್ಟ್ ಮಾಡಿ ಮೇಡಮ್ ಅರ್ಧ ಗಂಟೆ ಬರ್ತೀವಿ ಅಂತ ರಿಕ್ವೆಸ್ಟ್ ಮಾಡಿ ಆರ್ಡರ್ ಮಾಡಿ ದುಡ್ಡು ಕೊಟ್ಟು ಬಂದಿರೋ ನಾವು
ಸರ್ ಎಲ್ರಿಗೂ ಆಸೆ ಇರುತ್ತೆ ಗೊತ್ತು. ಹೌದು ಬೆಳಗ್ಗೆ ಇಲ್ಲಿಂದ ನಾನು ಸುಸ್ತಾಗಿ ನಾನು ಬೆಳಗಿಂದ ಕೆಲಸ ಮಾಡಿ ಇಲ್ಲೆಲ್ಲ ಬೆಳಗ್ಗೆ ಅಲ್ಲೇ 9 ಗಂಟೆವರೆಗೂ ಬಂದಿದ್ದು ರಾಜನಗರಕ್ಕೆ. ಹೌದು ಸರ್. ನಾವು ನೀವು ನೋಡ್ರಷ್ಟು ಬೇರೆಯವ್ರು ಕೊಟ್ಬಿಟ್ರು ಸರ್, ಅದ್ ಹೆಂಗ್ ಕೊಡ್ತಾರೆ ಮೇಡಮ್? ಸರ್ ಇಲ್ಲ ಅಂದರೆ ನೀವು ಒಳಕ್ಕೆ ಹೋಗಿರಿ, ಒಂದು ಮಧ್ಯಾಹ್ನದಷ್ಟು ನಾವೇ ತಂದು ಕೊಟ್ಬಿಡ್ತೀವಿ. ಯಾವ ಮಧ್ಯಾಹ್ನ? ನಾಳೆ ಮಧ್ಯಾಹ್ನನೇ ತಂದು ಕೊಡ್ತೀವಿ ಸರ್. ಮತ್ತೆ ಅವ್ರು ಅಡ್ವಾನ್ಸ್ ಮಾಡಿದ್ರಲ್ಲ, ಹೆಂಗೆ ಹೇಳಿದ್ರು ಅವರು? ಸರ್ ಮೇಡಿ ಕೊಟ್ಟರು ಮಾಡ್ತೀನಿ, ಅಡ್ವಾನ್ಸ್ ಮಾಡಿ ಅಂತ ಹೆಂಗೆ ಹೇಳಿದ್ರು ಅವರು? ಅದೇ ಸರ್ ಇವಾಗಲೂ ಅದೇ ಹೇಳ್ತಿರೋದು, ನಾವೇ ತಂದು ಕೊಡ್ತೀವಿ. ನೀವು ಕರೆಕ್ಟಾಗಿ ಜಿನ್ನನ್ನು ಒಪ್ಕೊಂಡಿದ್ರೆ ಒಪ್ಕೊಂತ ಇದೆ. ಫಸ್ಟ್ ಏನು ಹೇಳಿದ್ರು ಅವರು? ಸರ್ ಅಡ್ವಾನ್ಸ್ ಮಾಡಿ ಪೌಡರ್ ಮಾಡ್ತೀನಿ ಅಂತ ಹೇಳಿದ್ರು ಅವರು. ಹೌದು ಸರ್, ಖಂಡಿತ ಮಾಡ್ತೀವಿ. ಇವಾಗ ಅದಕ್ಕೆ ಹೇಳ್ತಿರೋದು ನಾಳೆ ಟೆನಿಕಾಸ್ಟು ಗ್ಲಾಸಿ ಮೌಟರ್ ಸರ್, ವೈಟ್ ಮೌಟರ್ ಅಂತ ಹೇಳಿದ. ಸೆಕೆಂಡ್ ರೀಸನ್ ಅದು ಏನಕ್ಕೆ ಸರ್, ಏನಕ್ಕೆ ಹೇಳಿದ್ದು ಸರ್ ಅಂದರೆ ಅದು ಆ ಥರ ಹೇಳಿದ್ರೆ ಸ್ವಲ್ಪ ಟೈಮ್ ಕೊಡ್ತೀರೇನೋ ಅಂದ್ಕೊಂಡು ಹೇಳಿದ್ವಿ. ಬಟ್ ನೀವು ಅದನ್ನ ಒಪ್ಲಿಲ್ವಲ್ಲ, ಅದಕ್ಕೆ ಇರೋ ರೀಸನ್ ಹೇಳ್ಬೇಕಾಗಿ ಬಂತು ನಾವು. ಆಯ್ತು ಸರ್, ಜೆನ್ಯೂನ್ ರೀಸನ್ ಇದೇನೆ ಸರ್. ಸ್ವಲ್ಪ ಜಾಸ್ತಿ ಕೊಟ್ಟಿರೋದು ನೋಡ್ಕೊಂಡಿರ್ಬೋದು ನೀವು, ನನಗೆ ಆ ಥರನೇ ಹೇಳ್ಬೋದಲ್ಲ ನಾನು. ಹೌದು ಸರ್, ಹೌದು ಜೆನ್ಯೂನ್ ರೀಸನ್ನೇ ಹೇಳ್ತಿದ್ದೀನಿ. ನಮ್ಮ ಹುಡುಗರು ಮಿಸ್ ಆಗಿ ನಿಮ್ಮ ಫೋಟೋನ ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಖಂಡಿತ ಇಲ್ಲ ಸರ್, ನಾವು ರೆಡಿ ಮಾಡಿಸ್ತೀವಿ ಖಂಡಿತ ನಿಮಗೆ. ನೀವು ಹೋಗಿ ಸರ್, ಗಂಡ ಹೆಂಡತಿ ಇಬ್ರು ಸೇರೋದು, ಹಾಲು ಕುಸ್ಕೊಂಡು ಎಲ್ಲ ಮುಗಿಸ್ಕೊಳ್ಳಿ ಸರ್. ಫೋಟೋ ನಾವು ಕರೆಕ್ಟಾಗಿ 12:30 1 ಗಂಟೆ ಅಷ್ಟರಲ್ಲಿ ತಂದು ಕೊಟ್ಬಿಡ್ತೀವಿ ಸರ್. ಯಾವಾಗ 12:30? ನಾಳೆನೇ ಸರ್. ನಾಳೆ 11:00 ಮೇಡಮ್. ಏನು ಆಗ್ತಾ ಇರ್ತೀರಾ? ಇವತ್ತು ಸಂಜೆಯಿಂದ ಹೋಮ ಆಕ್ಚುಲಿ. ಹೌದು ಸರ್, ಹೋಮ ಇರುತ್ತೆ ಗೊತ್ತು. ಪೂಜೆ ಗ್ರೂಪೇಶ್ ಆಗೋಗಿರುತ್ತೆ. ಹೌದು ಸರ್, ಏನು ಫೋಟೋ ಅಲ್ಲ ಸರ್, ದೇವರ ಆಶೀರ್ವಾದ ಇದ್ದೇ ಇರುತ್ತೆ ನಿಮ್ಮ ಮೇಲಿಂದ. ಹೇಳ್ಕೋಬೇಡಿ, ನೀವು ಅದನ್ನ ಹೇಳ್ಕೋಬೇಡಿ. ದೇವರ ಆಶೀರ್ವಾದ ಇರುತ್ತೆ, ಅದನ್ನ ಹೇಳ್ಕೋಬೇಡಿ. ನೀವು ಇಷ್ಟಕ್ಕೆ ಏನಿದೆ ಕರೆಕ್ಷನ್ ಮಾಡಿ ನಮ್ಗೆ ಸಂಜೆ 4 ಗಂಟೆವರೆಗೆ ಕೊಡಿ ಅಷ್ಟೇ. ಇಲ್ಲ ಸರ್, ಅಲ್ಲ ನಾಳೆ ನಾವೇ ತಂದ್ಕೊಡ್ತೀವಿ ಸರ್. ನೀವು ಸೇರಿ ಹೊತ್ಕೊಂಡು ಒಳಕ್ಕೆ ಹೋಗಿ, ನಾವು ತಂದ್ಕೊಡ್ತೀವಿ. ಹೋಗಿ ವಾಪಸ್ ಇಸ್ಕೊಂಡ್ಬಂದು ನಮ್ಮ ಫೋಟೋ ನಮಗೆ ಕೊಡಿ ಅಷ್ಟೇ. ಅಯ್ಯೋ ಸರ್, ಏನು ಹಿಂಗೆ ಹೇಳ್ತೀರಾ? ಅವ್ರು ಎಲ್ಲೋದ್ರು ಅಂತ ಇವಾಗ ನಾವು ಹೆಂಗೆ ಹುಡ್ಕೊಂಡು ಹೋಗೋದು? ನಾನು ಕೇಳ್ತಾ ಇದ್ದೀನಿ, ನಾವು ಆರ್ಡರ್ ಕೊಟ್ಟು ಫಿಸಿಕಲಿ ನೋಡ್ಬಿಟ್ಟು ಕೊಟ್ಟಿದ ಮೇಲೆ ನಮ್ಮ ಡೆಲಿವರಿ ಮಾಡೋದು ಜವಾಬ್ದಾರಿ ನಿಮ್ದು. ಖಂಡಿತ ಸರ್, ಖಂಡಿತ ಅಷ್ಟೇ. ಆಯ್ತಾ? ಖಂಡಿತ ಸರ್, ಕೊಡಬೇಕು, ನಾವು ಕೊಡ್ತೀವಿ. ಏನಿಲ್ಲ ಸರ್, ಹೋಗ್ಲಿ ಆಯಿತು. ನಾವು ನೈಟೆಲ್ಲ ಕಷ್ಟಪಟ್ಟು ನಮ್ಮ ಹುಡುಗರ ಕೈಲಿ ರೆಡಿ ಮಾಡಿಸ್ತೀವಿ. ನೀವು ಸೇರು ಅದೇ ಟೈಮಿಗೆ ತಂದ್ಕೊಟ್ಬಿಡ್ತೀವಿ ಬಿಡಿ ಸರ್. ಅಲ್ಲ ಸರ್, ನೀವು ಸೇರಿದ್ದು ಹೊಸ್ಲು ಮೇಲೆ ಸೇರಿಟ್ಟು ನಿಮ್ಮ ಹೆಂಡತಿ ಇನ್ನೇನು ಒದಿಬೇಕು ಅನ್ನೋಷ್ಟರಲ್ಲಿ ಫೋಟೋ ಬಂದು ನಿಮ್ಮ ಹತ್ರ ನಿಲ್ಲುತ್ತೆ ಸರ್. ಅದಕ್ಕೆ ಸರ್ ನಮ್ಮ ತಪ್ಪು ಅಂತಲೇ ರಾತ್ರಿ ಎಲ್ಲ ಕಷ್ಟಪಟ್ಟು ಮಾಡಿಸಿ ಕರೆಕ್ಟಾಗಿ ನೀವು ಸೇರೋದು ಹಾಲು ಸಹ ಟೈಮು ನಿಮ್ಮ ಫೋಟೋ ಬಂದಿರುತ್ತೆ ಬಿಡಿ ಸರ್. ಊಟ ಆಗಿಲ್ಲ ಸರ್, ನಾಳೆ ಬನ್ನಿ ಊಟ ಹಾಕ್ತೀವಿ. ಇವತ್ತು ಹೋಗಿ ಮನೆಗೆ ವಾಪಸ್ ಬನ್ನಿ ಸರ್, ಊಟ ಹಾಕ್ತೀವಿ. ಪ್ರಾಬ್ಲಮ್ ಉಂಟಿದೆ, ಊಟ ಮಾಡೋಕ್ಕಾಗಿಲ್ಲ. ಅಲ್ಲ ಸರ್, ಏನು ಪ್ರಾಬ್ಲಮ್ ಆದ್ರೂ ಹೋಟ್ಲಲ್ಲೆಲ್ಲ ಸಿಗುತ್ತೆ ಬಿಡಿ ಸರ್. ಅಲ್ಲೊಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ತರಿಸ್ಕೊಡಲ್ವಾ? ಹಾಂ ಸರ್, ಹಂಗೇನೆ ಹೇಳ್ತಾ ಇರೋದು. ಏನೋ ನಾವು 1 ಅವರ್ ಹೆಚ್ಚು ಕಮ್ಮಿ ಅಂತ ಹೇಳ್ತಾ ಇದೀವಿ ಸರ್, ಅಷ್ಟೇ. ಹಾಂ ಸರ್, ಖಂಡಿತ ಕೊಡ್ತೀವಿ ಸರ್. ಹೇಳ್ತಾ ಇರೋದು ಏನು ನಾನು ಸರಿ. ಅಲ್ಲ ಸರ್, ನೀವು ಸೇರೋದಕ್ಕೆ ರೆಡಿ ಮಾಡ್ಕೊಳ್ಳಿ ಎಲ್ಲ ಸರ್, ರೆಡಿ ಮಾಡ್ಕೊಳ್ಳಿ ಸರ್. ಹೇಳೋದನ್ನ ಕೇಳಿ, 1 ನಿಮಿಷ ಕೇಳಿ. ಇಲ್ಲ, ನಮ್ಮ ಮ್ಯಾನೇಜರ್ ಇದ್ದಾರೆ, ಮಾತಾಡ್ತಾರಂತೆ. You have dialed is currently busy. Please try later. ನೀವು ಡಯಲ್ ಮಾಡಿದ ನಂಬರ್ ಸದ್ಯ ಕಾರ್ಯನಿರತವಾಗಿದೆ. ದಯವಿಟ್ಟು ಸ್ವಲ್ಪ ಸಮಯದಲ್ಲಿ Is currently busy. Please try later. ನೀವು ಡಯಲ್ ಮಾಡಿದ ನಂಬರ್ ಸದ್ಯ ಕಾರ್ಯನಿರತವಾಗಿದೆ. ದಯವಿಟ್ಟು Speaking to someone else. You can wait or call again. You have dialed is currently busy. Please try later. के द्वारा डायल किया गया person you have called is busy. ದೇವಾ, You can wait or call again later. ನೀವು ಕರೆ ಮಾಡುವ ಮೊದಲೇ ಇವತ್ತು ಗೃಹ ಪ್ರವೇಶ ಟೆನ್ಷನಲ್ಲಿ ಇರ್ತಾರೆ. You can wait or ದಯವಿಟ್ಟು ಕಾದು. ಹಲೋ, ಹರೀಶಾ, ನಾನು ದೀಪಕ್ ಮಾತಾಡೋದು. ಹರೀಶಾ, ದೀಪು, ಸಿಚುಯೇಷನ್ ಪ್ರ್ಯಾಂಕ್ ಮಾಡೋಣ ಅಂತ ಟ್ರೈ ಮಾಡಿ. ಹೌದಾ? ಅವನು ರಾಜೀವ ಗಂಧ ಈ ಥರ ಅಂತ. ಹೌದಾ, ಇರು ನೋಡೋಣ ಅಂದ್ಬಿಟ್ಟು ಮಾಡಿದೆ. ಅವ್ರಿಗೆ ಹೇಳ್ಬಿಡು, ಜಸ್ಟ್ ಇದು ಪ್ರ್ಯಾಂಕ್ ಮಾಡೋಣ ಅಂತ. ಹಾಂ, ಅವ್ರ ನಮ್ಮ ವೈಫು. ನಾನು ಆಕ್ಚುಲಿ ಬೇರೆ ರೀತಿ ಮಾತಾಡ್ತಿದ್ದೆ. ಸರಿ, ಆಯ್ತು, ಓಕೆ, ಬರ್ತೀನಿ.